ಗುಡ್ ಈವ್ನಿಂಗ್ ಎಲ್ರಿಗೂ. ಇವತ್ತು ನಾನು 72,000 ಹುದ್ದೆಗಳ ನೋಟಿಫಿಕೇಷನ್ ಮಾಡ್ತೀವಿ 2 ತಿಂಗಳಲ್ಲಿ ಅಂತ ಹೇಳಿದರೆ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ನೀವು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ನೋಡಿ ಏನಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ. ಏನಂದರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ 72,000 ಹುದ್ದೆಗಳು ಒಟ್ಟಿಗೆ ನೋಟಿಫಿಕೇಷನ್ ಆಗ್ತಿರೋದು ಇದೇ ಮೊದಲು. ಇದುವರೆಗೂ ಯಾವುದೂ ಆಗಿಲ್ಲ. ನಾವು ಕಾಂಪಿಟೇಟಿವ್ ಓದಬೇಕಂದ್ರೆ ಒಂದೇ ಸಾರಿ 4,000 8,000 ಪೊಲೀಸ್ ಆಗಿ ತೊಗೊಂಡ್ಬಿಟ್ರೆ 72,000 ಹುದ್ದೆಗಳ ನೇಮಕಾತಿ ಆಗ್ತಾ ಇರೋದು ಇದೇ ಮೊದಲು. ಸೊ ಯಾರ್ಯಾರು 25 ದಾಟಿದ್ದೀರ ಏಜಲ್ಲಿ, ನೀವು ವುಮೆನ್ ಆಗಿರಿ ಮೆನ್ ಆಗಿರಿ ಅಥವಾ ಯಾವುದಾದ್ರೂ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ಆ್ಯಂಡ್ ದ ಜೆಂಡರ್, ನೀವು ಈ ಸಮಯದಲ್ಲಿ ಈ ನೋಟಿಫಿಕೇಷನಲ್ಲಿ ಏನಾದರೂ ನೀವು ಜಾಬ್ ಮಾಡ್ಕೊಳ್ಳಿಲ್ಲ ಅಂದರೆ ದೇವರೊಳಗೆ ಹೇಳ್ತಾ ಇದ್ದೀನಿ, ನೀವು ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಮೇಲ್ಗಡೆ 25 ಈ ನೋಟಿಫಿಕೇಷನ್ ಎಲ್ಲ ಮುಗಿದು ಹೊರಗೆ ಬರುತ್ತೆ 3 ವರ್ಷ, 28 ನೆಕ್ಸ್ಟ್ ಗೌರ್ಮೆಂಟ್ ಬರೋದ್ರಾಗ 31. ಜನರಲ್ ಮೆರಿಟ್ ಇದೆ ಅಂದರೆ ಎಷ್ಟೋ ಎಕ್ಸಾಮ್ ಪೊಲೀಸಿಗೆ ಈಗೇನೋ 5 ವರ್ಷ ರಿಸರ್ವೇಷನ್ ನೀಡಿದ್ದಾರೆ, ಎಲ್ಲದಕ್ಕೂ ರಿಸರ್ವೇಷನ್ ನೀಡಿದ್ದಾರೆ. ಈಗ ನೆಕ್ಸ್ಟ್ ನಿಮಗೆ ಏಜೇ ಇರೋಲ್ಲ. ತುಂಬ ಜನ 30 ಮೇಲಿದ್ದಾರೆ, 28 ಮೇಲಿದ್ದೀರಾ. ನೀವು ಕನಸಲ್ಲಿನೂ ಗೌರ್ಮೆಂಟ್ ಜಾಬ್ನ ಹಾಗೆ ಯಾರೋ ಒಬ್ರು ಆಗಿರ್ತಾರೆ, ಅಣ್ಣನಾಗಿರ್ತಾನೆ, ತಮ್ಮನಾಗಿರ್ತಾನೆ, ನಿಮ್ಮ ಬೇಡದವ್ರಾಗಿರ್ತಾರೆ, ಬೇಕಾದವ್ರು ಹಾಗೆ ಸುಮ್ಮನೆ ನೋಡಿ ಖುಷಿ ಪಡಬೇಕು. ಇಲ್ಲ ಅವ್ರು ನೋಡಿಬಿಟ್ಟು ಈ ಜಾಬ್ ತಗೊಂಡ್ರಲ್ಪ ಅನ್ಕೋಬೇಕು. ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಳ್ಳೆಯ ಅವಕಾಶ ಇದು ನಿಮಗೆಲ್ಲರಿಗೂ. ಈ ಥರ ಅವಕಾಶ ನಿಜವಾಗ್ಲೂ ಸಿಕ್ಕಿರೋದೊಂದು ಪುಣ್ಯ ಅನ್ಕೊಳ್ಳಿ. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಮಾರ್ಕ್ಸ್ ತೆಗೆದ್ರೂ ಒಂದು ಜಾಬ್ ಇಲ್ಲದೆ ಒಂದು ಜಾಬ್ ಆಗೋ ಸಾಧ್ಯತೆ ಇದೆ. ವೆರಿ ಇಂಪಾರ್ಟೆಂಟ್ ಏನಂದರೆ, ಈಗ ನಮ್ಮಲ್ಲಿ ಏನಾಗಿತ್ತು ಅಂದರೆ ನಮ್ಮದು ಸೆಲೆಕ್ಷನ್ ತೊಗೊಳ್ಳಿ. ನಾವು ಸೆಲೆಕ್ಷನ್ ಆಗಬೇಕಂದ್ರೆ ನಾನು ಬೆಂಗಳೂರು ಸಿಟಿ ಸಿವಿಲಲ್ಲಿನೂ ಆಗಿತ್ತು GM ಅದಾದ ನಂತರ ಮೈಸೂರಲ್ಲಿ ಆಗಿತ್ತು. ಸೊ ಮೈಸೂರಲ್ಲಿ ನಾನು ಬಿಟ್ಕೊಟ್ಟೆ, CR ಆಗಿರೋದ್ರಿಂದ ಬೆಂಗಳೂರು ಸಿಟಿನ ಸೆಲೆಕ್ಟ್ ಮಾಡ್ಕೊಂಡೆ, ನಾನು ಇಲ್ಲೇ ಓದೋಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ನಾನು ನಿಮಗೇನು ಹೇಳ್ತಾ ಇದ್ದೀನಿ ಅಂದರೆ, ಇದೇ ಥರ ತುಂಬ ಡಿಪಾರ್ಟ್ಮೆಂಟ್ಸಲ್ಲಿ ಕಾಲ್ಫರ್ಮ್ ಆಗಿದ್ದಾವಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಡಿಪಾರ್ಟ್ಮೆಂಟ್ 2 ಕಡೆ ಸೆಲೆಕ್ಷನ್ ಆಗಿದ್ದರೆ ಒಂದು ಬಿಟ್ಕೊಡ್ತಾರೆ. ಅವು ನಿಮಗೆ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಉದ್ದೇಶದಿಂದ ಏನು ಹೇಳ್ತಿದ್ದೀನಿ, ಹಗಲು ರಾತ್ರಿ ಏನು ಕೆಲಸ ವರ್ಕರ್ಸ್ ಇದ್ದರೆ, ನಾನು ವರ್ಕರ್ಸ್ನ ಹೇಳ್ತಾ ಇರೋದು, ಏನು ಮಾಡ್ತೀರಾ, ಬೆಳಗ್ಗೆ ಬರ್ತೀರಾ, ಓದ್ತೀರಾ, ಬೆಳಗ್ಗೆ ಹೇಳ್ತೀರಾ, ಎದ್ದ ತಕ್ಷಣವೇ ಮನೆ ದೇವರ ತಂದೆ ತಾಯಿ ನೆನೆಸ್ಕೊಂಡು ರನ್ನಿಂಗು, ಮೆಡಿಟೇಷನ್ ರನ್ನಿಂಗು ಮಾಡ್ತೀರಾ, ಸ್ನಾನ ಮಾಡ್ತೀರಾ, ಓದಕ್ಕೆ ಕೂತ್ಕೊತೀರಾ. ಸಿಂಪಲ್ ಇಷ್ಟೇ. ಊಟ ಮಾಡ್ತೀರಾ, ಮನೆಯಲ್ಲಿ ಊಟ ಮಾಡ್ತೀರಾ, ಓದಕ್ಕೆ ಕೂತ್ಕೊತೀರಾ. ಇವನ್ನ ಬಿಟ್ಟರೆ ಬೇರೆ ಏನೂ ಮಾಡಬಾರ್ದು. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದನ್ನೆಲ್ಲ ತೆಗೆದು ಬಿಸಾಕ್ಬಿಡಿ. ದೇವರೊಳಗೂ ನಾನು ಹೇಳ್ತಾ ಇದ್ದೀನಿ, ನಾವು ಓದಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರತಿಯೊಂದು ವೆದರ್ ಯು ಮೇ ಬಿ ದ ಪೊಲೀಸ್ ಕಾನ್ಸ್ಟೇಬಲ್ ನಾಟ್ ಅದು ನೀನು ಈಜಿ ಅನ್ಕೊಳಕ್ಕೆ ಹೋಗ್ಬಿಡಿ. 56,000 ತಿಂಗಳಿಗೆ ಯಾವಾಗ ಬಂದು ನಮಗೆ ಸ್ಯಾಲ್ರಿ ಕೊಡೋಲ್ಲ. ಯಾವುದೇ ಜಾಬ್ ಆಗಿರಲಿ, ನಾನು ಹೇಳ್ತಾ ಇರೋದು. ಕಾರ್ಪೊರೇಟ್ರಲ್ಲಿ 10-15 ಸಾವಿರಕ್ಕೆ ಕಷ್ಟಪಟ್ಟು ದುಡಿದೇ ಇದ್ದಾರೆ ಈಗ. ಅದಕ್ಕೆ ಪ್ರತಿಯೊಂದು ಯಶಸ್ಸು ಕೂಡ ಅದರದ್ದೇ ಆದಂಥ ಹಾರ್ಡ್ ವರ್ಕ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತುಂಬ ಕಷ್ಟಪಟ್ಟು ಓದಿ. ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಹಗಲು ರಾತ್ರಿ ಅಲ್ಲಿದ್ದಂಗೆ ಲೆಕ್ಕನ ಹಾಕೋಬೇಡಿ. ಮಲಗಬೇಕಾ 6 ಅವರ್ ಬಿಟ್ಟರೆ ಮಲಗಬೇಡಿ. ರೆಸ್ಟು, ನ್ಯಾಪು ಗೀಪು ಬಡವ್ರ ಮಕ್ಕಳಿಗೆ, ಹಳ್ಳಿಯವ್ರಿಗೆ ಯಾವನ್ರಿ ನ್ಯಾಪು, ಹೊಲದಲ್ಲಿ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋದಾಗ ಯಾವ ನ್ಯಾಪ್ ಬರ್ತಾಯಿತ್ತು, ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ 72,000 ಹುದ್ದೆಗಳಿದ್ದಾವೆ. ಇದರಲ್ಲಿ ನಾನ್ ಎಚ್ ಕೆ 40,009 ಹುದ್ದೆಗಳು. 40,000 ನಾನ್ ಎಚ್ ಕೆ ಎಷ್ಟು ಹೇಳು, 40,000. ಇದಾದ ನಂತರ 32,000 ಕಲ್ಯಾಣ ಕರ್ನಾಟಕದ ಹುಡುಗರ. ದಯವಿಟ್ಟು ಹೇಳ್ತಾ ಇದ್ದೀನಿ, ಹಗಲು ರಾತ್ರಿ ಕೆಲಸಕ್ಕೆ ಯಾವುದೋ ಅರ್ಧಂಬರ್ಧ ಕೆಲಸಕ್ಕೆ ಹೋಗ್ತಿದ್ರೆ ಕೆಲಸ ಬಿಟ್ಟು ನೀವು ಓದ್ಕೊಳ್ಳಿ. ಜೀವನ, ಮನೆ ಎಲ್ಲದನ್ನೂ ಚೇಂಜ್ ಮಾಡೋ ಒಳ್ಳೆಯ ಅವಕಾಶ ನಿಮಗೆ, ಅರ್ಥ ಆಯ್ತಾ? ಅದಾದ ನಂತರ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, 17 ಇಲಾಖೆಗಳಲ್ಲಿಗೆ ಅಂದರೆ ಈ ಇಲಾಖೆಗೆ ನೀವು ಚೇಂಜ್ ಮಾಡ್ಕೊಂಡ್ರೆ ಅನುಬಂಧ 1, ಅನುಬಂಧ 2 ಅಂತ ಮಾಡ್ಕೊಂಡವ್ರೆ. ಅದರಲ್ಲಿ ಡಿಫ್ರೆನ್ಷಿಯೇಟ್ ಇಲ್ಲ. AB ಅಂತ ಪಾರ್ಟ್ B ಅಂತ ಅಂದ್ಕೊಳ್ಳಿ ಅಷ್ಟೇ. ಸೊ ಇದುವರೆಗೆ ಏನು ಮಾಡ್ತಾಯಿದ್ರು ಅಂದರೆ, ಒಂದು ಯಾವುದೇ ಎಕ್ಸಾಂಪಲ್ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಪೊಲೀಸಲ್ಲಿ ಇಲಾಖೆಯಲ್ಲಿ ಏನಾಗ್ತಿತ್ತಪ್ಪ ಅಂದರೆ, ಈಗ ಅನುಚೇತ್ ಸಾಹೇಬ್ ಇದ್ದಾರೆ, ಅವರು DIGP ಸರ್ ಇದ್ದಾರೆ. ಅನುಚೇತ್ ಸರ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದು ನೇಮಕಾತಿ ಹೆಡ್ ಅಧ್ಯಕ್ಷರು ಅವರೇ ಇದ್ದಾರೆ, ಅವರು ಮಾಡ್ತಾಯಿದ್ರು, ಅದು ಮುಗೀತು. ಬಟ್ ಈಗೇನೆಂದರೆ, ಇಷ್ಟು ಸಮಯಗತಿಯಲ್ಲೇ ಮುಗಿಸ್ಬೇಕು ಅಂತ ಒಬ್ಬರು ನೇಮಕ ಮಾಡಿದ್ದಾರೆ. ಮೇಲುಸ್ತುವಾರಿಯಾಗಿ 17 ಇಲಾಖೆಗಳಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡಲು ಮೇಲುಸ್ತುವಾರಿಗಾಗಿ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ, ಅಭಿವೃದ್ಧಿ ಆಯುಕ್ತರು ಇವರಿಗೆ ಜವಾಬ್ದಾರಿ ನೀಡಿ. ಅದಾದ ನಂತರ 34 ಇಲಾಖೆಗಳಿದಾವಲ್ಲ, ಕರ್ನಾಟಕ ಸರ್ಕಾರ ಎಕ್ಸಾಮ್ ಇಷ್ಟು ಟೈಮಿಗೆ ನಡೆಸಬೇಕು, ಇಷ್ಟು ಟೈಮ್ಗೆ ಆದೇಶ ಕಾಪಿ ಕೊಡಬೇಕು ಅಂತಲೇ ಇವರು ನೇಮಕ ಮಾಡಿದ್ದಾರೆ. ಸೊ ಅದನ್ನು ಅವನ ಕತೆ ಹೇಳ್ತಾನೆ, ಇವನ ಕತೆ ಹೇಳ್ತಾನೆ, ಅವೆಲ್ಲ ಆಗಲ್ಲ, ಅರ್ಥ ಆಯ್ತಾ? ಸೊ ಈ ನೇಮಕಾತಿ ಅದಕ್ಕಾಗಿ ನೇಮಕ ಮಾಡಿದ್ದಾರೆ ಇವರಿಬ್ಬರನ್ನ ಸರ್ನ. ಸೊ ದಟ್ ಅವ್ರು ಇರೋದೇ ಈ ನೇಮಕಾತಿ ಮುಗಿಸ್ಬೇಕಂತ. ಅವ್ರ ಮೇಲೆ ಪ್ರೆಷರ್ ಇತ್ತಪ್ಪ ಅಂದರೆ ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ ಆರ್ಡರ್ ಕಾಪಿ ಕೊಡ್ತಾರೆ. ಅವನ್ನ ಮುಂದೆ ಓದ್ಕೊಂತ ಹೋಗ್ತೇನೆ ನೋಡಿ. ಇಲ್ಲಿ ವಿವರಿಸುವ ಅಂಶಗಳಲ್ಲಿ ಆದೇಶದ ಅನುಬದ್ಧ 17 ಇಲಾಖೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬಹುದಾದ ಖಾಲಿ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡೋ ಕುರಿತು ಇವರು ನೇಮಕ ಮಾಡೋರು. ನೆಕ್ಸ್ಟ್ ಇವ್ರು ನೇಮಕ ಮಾಡೋರೆ, ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಇದನ್ನು ಸ್ಕಿಪ್ ಮಾಡಿ ನೋಡಿ.
ಮೇಲಿನ ಎಲ್ಲ ನೇಮಕಾತಿಗಳ ಹುದ್ದೆಗಳಿಗೆ ಮುಂದಿನ 2 ತಿಂಗಳುಗಳಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಮತ್ತು ಮುಂದಿನ 4 ತಿಂಗಳುಗಳಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಲು ಮುಂದಿನ 6 ತಿಂಗಳುಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ನೇಮಕಾತಿ ಆದೇಶಗಳನ್ನು ಕಡ್ಡಾಯವಾಗಿ ಹೊರಡಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ. ಅರ್ಥ ಆಗ್ತಿದೆಯಾ? 2 ತಿಂಗಳಲ್ಲಿ ಅಂದರೆ ಜುಲೈ ಮತ್ತು ಆಗಸ್ಟ್ ಒಳಗಡೆ ನೋಟಿಫಿಕೇಷನ್ ಆಗಬೇಕು ಅಂತ ಇದೆ. ಆಗುತ್ತೆ ನೋಟಿಫಿಕೇಷನ್. ಅರ್ಥ ಆಯಿತಾ? ಜುಲೈ ಆಗಸ್ಟು. ಅದಾದ ನಂತರ 4 ತಿಂಗಳಲ್ಲಿ ನೇಮಕಾತಿ ಅಂದರೆ ಡಿಸೆಂಬರ್ ಒಳಗಡೆಗೆ ಎಲ್ಲ ಎಕ್ಸಾಮ್ಸ್ ಆಗುತ್ತೆ. ಡಿಸೆಂಬರ್ ಒಳಗಡೆ ಎಲ್ಲ ಎಕ್ಸಾಮ್ಸು ಡಿಸೆಂಬರ್ಲಿ ಎಕ್ಸಾಮ್ಸ್ ಮುಗಿಯುತ್ತೆ. ಆಯಿತಾ? ಅದಾದ ನಂತರ ಜನವರಿ ಫೆಬ್ರವರಿಯಲ್ಲಿ ನಿಮಗೆ ಆರ್ಡರ್ ಕಾಪಿ. ಜನವರಿ ಕನ್ನಡದಲ್ಲಿ ಯಾಕೆ ಬರಿತಾ ಇದ್ದೀನಿ ಹೇಳಿ? ಕನ್ನಡದಲ್ಲಿ ಯಾಕೆ ಬರಿತಾ ಇದ್ದೀನಿ ಅಂದರೆ ನೀವು ಎಲ್ಲರೂ ಜಾಬ್ ತಗೊಳ್ಳಿ ಅಂತ ಬರಿತಾ ಇದ್ದೀನಿ, ನಿಮಗೆ ಮನಕ್ಕೆ ಮುಟ್ಲಿ ಅಂತ. ಜನವರಿ ಫೆಬ್ರವರಿಲಿ ಆರ್ಡರ್ ಕಾಪಿ ಏನು, ನೀವು ಅವತ್ತು ಜನವರಿ ಫೆಬ್ರವರಿ ಇವತ್ತು ಕರೆಕ್ಟಾಗಿ ಹೋಗಿದ್ರೆ ನೀವು ಗೌರ್ಮೆಂಟ್ ಎಂಪ್ಲಾಯ್ ತಿಂಗಳಿಗೆ ನಿಮಗೆ 50,000 ಅಕೌಂಟಿಗೆ ಬರ್ತಾ ಇರುತ್ತೆ. ಇವಾಗ ಇಂದಿರಾ ಕ್ಯಾಂಟೀನ್ ಹೋಗೋ ಸಮ್ಟೈಮ್ಸ್ ನಮ್ಮ ಹತ್ರ ದುಡ್ಡು ಇರಲ್ಲ ನಿಮ್ಮ ಹತ್ರ, ನಾನು ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಏಳಬೇಕು, ಅದೇನು ಹೇಳಿದೆಲ್ಲ, ಬೆಳಗ್ಗೆ ಏಳಬೇಕು, ಸ್ಟಾರ್ಟ್ ಮಾಡಬೇಕು, ರನ್ನಿಂಗ್ ಮುಗಿಸಬೇಕು, ಬೇಗ ಮೆಡಿಟೇಷನ್ ಮಾಡಬೇಕು, ಓದ್ಕೋಬೇಕು. ಹಳ್ಳಿ ಹುಡುಗರು ಯಾರ್ಯಾರು ಇದ್ದೀರಾ, ಊರಿಂದ ಇಲ್ಲೆಲ್ಲೋ ಲೈಬ್ರರಿ ಬಿಟ್ಟು ಎಲ್ಲೆಲ್ಲೋ ಓದ್ತಿರ್ತೀರಲ್ಲ, ಸೊ ಏನು ಮಾಡಿ ಅಂದರೆ ಸ್ಟಡಿ ಚೇರ್ ಬರುತ್ತೆ, ಒಂದು 1,000 ರೂಪಾಯಿ ಕೊಟ್ಟು ಬರುತ್ತೆ ಸ್ಟಡಿ ಚೇರ್ ಹಾಕ್ಕೋಬೇಕು, ಕೂತ್ಕೋಬೇಕು 8-10 ಅವರ್ಸು. ಆಯಿತಾ? ಅದು ಕತೆಗಳನ್ನು ಅವನು ಹೇಳ್ತಾನೆ ಇವನು ಹೇಳ್ತಾನೆ, ಕತೆಗಳನ್ನು ಮಾಡಿದರೆ ಲೈಫೇ ಕತೆಗಳು, ಯಾವುದು ಜಾಬ್ ಸಿಗೋಲ್ಲ. ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ನಿಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ಇಟ್ಕೊಂಡು ಹೇಳ್ತಿದ್ದೀನಿ. ಆಮೇಲೆ ಯಾವ್ಯಾವ ಪೋಸ್ಟ್ ಇದಾವೆ? ಕೃಷಿ ಇಲಾಖೆಯಲ್ಲಿದೆ, ಪಶುಸಂಗೋಪನೆ ಇಲಾಖೆ, ಕರ್ನಾಟಕ ಕುರಿ ಗ್ರಾಮೀಣ ಪಂಚಾಯತ್ಗೆ. ಇದರ ಚಾನ್ಸಸ್ ಆಫ್ PDO ಪ್ಲಸ್ ಗ್ರೇಡ್ 1 ಹೈಟ್. ಇದರ ಕಂಪ್ಲೇಂಟ್ ಮಾಡ್ತಿರ್ತಿರಲ್ಲ, ಸರ್ ಹೈಟ್ ಇಲ್ಲ, ನಾವು ಏನಾಗಬೇಕು ಸರ್, ಪೊಲೀಸ್ಗೆ ನಮಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ ಅಂತ. ಗ್ರೇಡ್ 1 ಗ್ರೇಡ್ 2 ಅಂತ ಕಾರ್ಯದರ್ಶಿ ಹುದ್ದೆ ಒಳ್ಳೆ ಪೋಸ್ಟು, ನೋಡಿರ್ತೀರಾ. PDO ಒಳ್ಳೆ ಹುದ್ದೆ ಇದೆ. ಆಯಿತಾ? ನೆಕ್ಸ್ಟು ಉಳಿದೆಲ್ಲ ಇಲಾಖೆಯಲ್ಲಿ ತೋಟಗಾರಿಕೆ ಇದೆ, ರೇಷ್ಮೆ ಇಲಾಖೆ ಇದೆ, ಸಣ್ಣ ನೀರಾವರಿ ಇದೆ, ಮೀನುಗಾರಿಕೆ ಇದೆ, ಸಹಕಾರ ಇದೆ, ಅಲ್ಪಸಂಖ್ಯಾತರ ಕಲ್ಯಾಣ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಇದು. ಕಂದಾಯ ಇಲಾಖೆಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರ್ಯಾರು ಓದ್ತಿದ್ರೆ ನೋಡಪ್ಪ, ಕಂದಾಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕಾಲಾಗ್ಬೋದು. ಜೊತೆಗೆ ಇನ್ನೊಂದು ಸಬ್ ರಿಜಿಸ್ಟ್ರೇಷನ್ ಪೋಸ್ಟ್ ಎಲ್ಲ ಕಾಯ್ತಾ ಇದ್ದೀರಾ, SR ಅಂತ ಸೋಕಾಲ್ಡ್ ಅಂತಿರ್ತೀವಿ, ಸಬ್ ರಿಜಿಸ್ಟರ್ ಪೋಸ್ಟ್, ಅದು ಕನ್ಫರ್ಮ್ ಆಗುತ್ತಂತೆ. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ನಿರೀಕ್ಷಕರು ಮೊನ್ನೆ ಎಕ್ಸಾಮ್ ಮಾಡಿದರು, ಸೊ ಕಾರ್ಮಿಕ ನಿರೀಕ್ಷಕರು ಕಾಲ್ಫರ್ಮ್ ಇದೆ ಅಂತೆ. ಇಂಧನ ಇಲಾಖೆಯಲ್ಲಿ ಯಾರ್ಯಾರು ITI ಮಾಡಿದಿರಲ್ಲ, ಒಳ್ಳೆ ಚಾನ್ಸ್ ನೋಡ್ರಪ್ಪ. ITI ಯಾರ್ಯಾರು ಮಾಡ್ಕೊಂಡಿದ್ರೆ ನಿಮಗೆ ಈ ಕರೆಂಟು ಏನಿದೆಯಲ್ಲ ಇಂಧನ ಇಲಾಖೆ, ಅಲ್ಲಿ ಕಾಲ್ಫರ್ಮ್ ಆಗುತ್ತೆ. ಲೋಕಕ್ಕೆ ಯಾರ್ಯಾರು JE ಮತ್ತು EE ಮತ್ತೆ ಓದ್ಕೊಟ್ರಪ್ಪ, ಮತ್ತೆ ಕಾಲ್ಫರ್ಮ್ ಇದೆ. ಅದಾದ ನಂತರ CEC ಇಲಾಖೆ, ಸ್ಕಿಲ್ ಡೆವಲಪ್ಮೆಂಟು, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ. ಆಯಿತಾ? ಕಂದಾಯ ಇಲಾಖೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇದು ಅರಣ್ಯ ಇಲಾಖೆ, ಇದೆಲ್ಲ ಒಳಗಡೆ ಅಂದರೆ ಇದ್ರದ್ದು ಸ್ಕಿಲ್ ಡೆವಲಪ್ಮೆಂಟ್ ಏರಿಯಾ ಅಲ್ಲೆಲ್ಲ ಬರುತ್ತೆ. ಇದು ಗೋರ್ಮೆಂಟಲ್ಲಿ ಬರುತ್ತೆ, ಗೋರ್ಮೆಂಟು ವಿಧಾನಸೌಧ ಅಲ್ಲೆಲ್ಲ ವರ್ಕಿದು. ಅದಾದ ನಂತರ ಅರಣ್ಯ ಇಲಾಖೆ, ಫಾರೆಸ್ಟ್ ಗಾರ್ಡು ಯಾರು ಕಾಯ್ತಾ ಇದ್ದೀರಾ. ಅದಾದ ನಂತರ ಫಾರೆಸ್ಟ್ ಆಫೀಸರು, ಇವೇನು BSc ಮೇಲೆ ಇದೆ, ಇದು PUC ಮೇಲಿದೆ. ಅದೇನೇನು ಸಿಲೆಬಸ್ ನೋಡ್ಕೊಂಡು ಓದ್ಕೊಂಡ್ರಪ್ಪ. ಆರ್ಥಿಕ ಇಲಾಖೆ, ಹಣಕಾಸಿನ ಇಲಾಖೆ, ಅದು ಅಲ್ಲಿನೂ ಕೂಡ ಇದೆ. ಜೀವಶಾಸ್ತ್ರ, ಈ ಎಕಾಲಜಿಕಲ್ ಆಫೀಸರು ಎಲ್ಲ ಇದಾವಲ್ಲ, ಈಗ ಬಂದಿತ್ತಲ್ಲ ಸೈನ್ಸ್, ಯಾರು ಇದು MSc ಇನ್ ಎಕಾಲಜಿ ಎನ್ವೈರ್ಮೆಂಟಲ್ ಸೈನ್ಸ್ ಮಾಡಿದ್ದೀರಾ ಅವರಿಗೆ ಪೋಸ್ಟ್ ಇದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ FDA ಮತ್ತು SDA ಬರೆದಿಟ್ಕೊಂಡ್ಬಿಡಿ ನೀವು. FDA SDA. ಉನ್ನತ ಶಿಕ್ಷಣ ಇಲಾಖೆ, ಶಿಕ್ಷಣ ವಸತಿ ಇಲಾಖೆ, ಯಾರ್ಯಾರು B.Ed ಮಾಡಿದ್ದೀರಾ ನಿಮಗೆ ಮಾತ್ರ ದೇವರೊಳಗೂ ಭಾರಿ ಒಳ್ಳೆ ಹಬ್ಬ ಇದೆ. B.Ed ಮಾಡಿದವ್ರಿಗೆ, ನಮಗೆಲ್ಲ B.Ed ಇಲ್ಲ. B.Ed ಯಾಕೆ ಅಂದರೆ ಶಿಕ್ಷಕರ ಕಾಲ್ಫರ್ಮು, ಅದಾದ ನಂತರ ವಾರ್ಡನ್ ಕಾಲ್ಫರ್ಮು ತುಂಬ ಇದೆ. ಒಂದರಲ್ಲಿ ಮಿಸ್ ಆದರೆ ಇನ್ನೊಂದರಲ್ಲಿ ಏನು ಕೂತ್ಕೊಳ್ಳುತ್ತೆ. ಅದಾದ ನಂತರ ಯೋಜನಾ ಇಲಾಖೆ ಈ ಥರ ಇದೆ. ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ, ವಾಣಿಜ್ಯ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಸಾರಿಗೆ ಇಲಾಖೆ ಮತ್ತೆ ಕಾಲ್ಫರ್ಮ್ ಇದೆ ನೋಡಿ. ಸಾರಿಗೆ ಇಲಾಖೆಯಲ್ಲಿ ಅರ್ಥ ಆಯಿತಾ? ಸಾರಿಗೆ ಇಲಾಖೆಯಲ್ಲಿ ಮತ್ತೆ ಕಾಲ್ಫರ್ಮ್ ಇದೆ. ಧಾರ್ಮಿಕ ದತ್ತಿ ಇಲಾಖೆ. ಸೊ ವಿಧಾನಸಭೆ ಸಚಿವಾಲಯ, ಇದರಲ್ಲಿ ಯಾವ್ಯಾವ ಪೋಸ್ಟ್ ಇದಾವಪ್ಪ ಅಂದರೆ SDA, ಪ್ರತಿಯೊಂದು ಇಲಾಖೆಯಲ್ಲಿ SDA FDA ಕಾಲ್ಫರ್ಮ್ ಇದೆ. KPSCಯಲ್ಲಿ FDA ಫ್ರೆಂಡ್ ಇದನ್ನು ಅವ್ರ ಹತ್ರ ಡಿಸ್ಕಷನ್ ಮಾಡಿದಾಗ ಇದೇನಿದೆಯಲ್ಲ ಇದು ತಯಾರು ಮಾಡಿದ್ದು ನಮ್ಮ ಸರ್ಕಲಲ್ಲೇ ಅವರೊಬ್ಬರು ಸರ್ ಇದ್ದರು. ನಮ್ಮ ಈ ಥರ ಹಾಕಿದ್ದೆ, ಈ ಥರ ಆಗ್ತಾಯಿದೆ ಕಾಲ್ಫರ್ಮ್ ಅಂತ ತಿಳಿಸಿದಾಗ
ಇದನ್ನು ಕಳಿಸಿದಾಗ ಅವ್ರು ಕೇಳಿದಾಗ ಎಲ್ಲ ಇಲಾಖೆಯಲ್ಲಿ HDFD ಯಾರ್ಯಾರು ಓದ್ತಾ ಇದ್ದೀರಾ, ಅದಾದ ನಂತರ ರೆವಿನ್ಯೂ ಇನ್ಸ್ಪೆಕ್ಟರು, ಅದಾದ ನಂತರ ಫಾರೆಸ್ಟ್ ಗಾರ್ಡು, ಅದಾದ ನಂತರ ಆಮೇಲೆ ಇನ್ನೊಂದು ಬಿಟ್ಟು ನೋಡ್ರಪ್ಪ ಇಲ್ಲಿ ಎಲ್ಲಿದೆ ಸಾರ್, ನಾವು ಹೋಮ್ ಡಿಪಾರ್ಟ್ಮೆಂಟೇ ನೋಡಲಿಲ್ಲ ಅಂತ ಯಾರು ಅನ್ನಕ್ಕೆ ಹೋಗ್ಬೇಡ್ರಪ್ಪ, ಇಲ್ಲಿದೆ ನೋಡಿ, ಒಳಾಡಳಿತ ಇಲಾಖೆ ನಮ್ಮದೇ ಇದು, ಒಳಾಡಳಿತ ಹೋಮ್ ಡಿಪಾರ್ಟ್ಮೆಂಟ್ ನಮ್ಮದೇ ಇದು. ಸೊ PSIs ಇದೆ, ಯಾರು PSI ಓದ್ತಾ ಇದ್ದೀರಾ PSI ಇದೆ, RSI ಇದೆ, ಆಮೇಲೆ DSI ಅಂತ ಇದೆ, ಡೆಪ್ಯೂಟಿ ಸಬ್ ಇನ್ಸ್ಪೆಕ್ಟರ್ ಅಂತ ಇದೆ, KSISFಲ್ಲಿ PSI ಇದೆ ಆಯಿತಾ. ಸೊ ಇದೇ ರೀತಿ ಅದಾದ ನಂತರ PDO ಇದೆ, ಅದಾದ ನಂತರ ವಿಲೇಜ್ ಅಕೌಂಟೆಂಟ್ ಇದೆ, ಅದಾದ ನಂತರ ಮತ್ತೆ ಯಾವುದು ಹೇಳಿದ್ರಪ್ಪ, ಏನೋ ಸ್ಟೀನೋಗ್ರಾಫರ್ ಅಂತ ನೋಡಪ್ಪ, ಸ್ಟೀನೋಗ್ರಾಫರ್ ಅಂತ ಒಂದು ಪೋಸ್ಟ್ ಇದೆ. ಸ್ಟೀನೋಗ್ರಾಫರ್ ಅಂತ ಯಾರಿದ್ದೀರಾ ಪ್ರಿಪೇರ್ ಆಗ್ತಿದ್ದೀರಾ ಅದು ಇದೆ. HDFD ಆಯಿತು, ವಿಲೇಜ್ ಅಕೌಂಟ್ ಆಯಿತು, PDO ಆಯಿತು. ಆಮೇಲೆ ಕಾರ್ಯದರ್ಶಿ ಗ್ರೇಡ್ 1 ಗ್ರೇಡ್ 2, ಕಾರ್ಯದರ್ಶಿ ಗ್ರೇಡ್ 1 ಗ್ರೇಡ್ 2 ಇದೆ. ಅದಾದ ನಂತರ ಯಾರ್ಯಾರಿದ್ದಾರೆ ನೋಡಿಯಪ್ಪ, ಶಿಕ್ಷಕರಂತಕ್ಕೆ ನಿಮಗೆ ಹೈಸ್ಕೂಲ್ ಶಿಕ್ಷಕರು ಇದೆ. ಅದಾದ ನಂತರ ಡಿಗ್ರಿ ಕಾಲೇಜು ಯಾರ್ಯಾರು KSET ಮತ್ತು ನೆಟ್ ಮಾಡ್ಕೊಂಡಿದ್ದೀರಾ ಡಿಗ್ರಿ ಕಾಲೇಜಿನವ್ರಿಗೆ ಕಾಲ್ಫರ್ಮ್ ಇದೆ. ಸೊ ಪ್ರತಿಯೊಂದೂ ಕಾಲ್ಫರ್ಮ್ ಇದೆ. ಆ ಉದ್ದೇಶದಿಂದ ಬೆಳಗ್ಗೆ ಪ್ರಯತ್ನ ಫಸ್ಟ್ ಪಡಿ. ಸಾರ್ 3 ತಿಂಗಳಲ್ಲಿ ನಮ್ಗೆ ಆಗಿಬಿಡುತ್ತೆ, ಇದಾಗಿಬಿಡುತ್ತೆ, ಇಲ್ಲಪ್ಪ ಪ್ರಯತ್ನ ಪಡಿ. ಆದರೆ ಆಗಲಿಲ್ಲ ಅಂದರೆ ಇನ್ನೊಂದು ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಅಷ್ಟೇ, ಹಾಗೆ ಆಗುತ್ತೆ. ಬೆಳಗ್ಗೆ ಎದ್ದು ರಾತ್ರಿವರೆಗೂ ಓದಿ ಯಾಕಾಗಲ್ಲ. ನಿನ್ನ ಪರಿಶ್ರಮ ನಿನಗೆ ಪಕ್ಕಾ ಆಗಿದ್ದರೆ, ನಿನ್ನ ಪರಿಶ್ರಮ ನಿನ್ನ ಆತ್ಮಕ್ಕೆ ಸಂತೋಷ ಕೊಡೋಂಗಿದ್ದರೆ ನಿಮ್ಮ ಎಕ್ಸಾಮ್ಸಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ. ಇಷ್ಟೇ ಹೇಳಬಲ್ಲೆ. ನಿಮಗೆ ಮೋಟಿವೇಶ್ನಲ್ ಎಲ್ಲದಕ್ಕೂ ನಾನು ಇರ್ತೀನಿ. ನನ್ನ ಉದ್ದೇಶ ಇಷ್ಟೇ, ನನ್ನ ವಿಡಿಯೋ ನೋಡೋದ್ರಿಂದ ನೀವು ಒಬ್ಬರು ಜಾಬ್ ತಗೊಂಡ್ರೂ ನನಗೆ ಅದೇ ನನ್ನ ಯಶಸ್ಸು, ಬೇರೆ ಏನೂ ಅಲ್ಲ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್ GK ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಈ ಪುಸ್ತಕ ಯಾವುದು ಓದಬೇಕು, ಏನು ಓದಬೇಕು, ಹೆಂಗೆ ಓದಬೇಕು ಅನ್ನೋದು ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಅವಾಗವಾಗ ನಿಮಗೆ ಇಂಪಾರ್ಟೆಂಟ್ ಏನು ಬೇಕು, ಕನ್ನಡ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡ್ತೀನಿ. ಏನು ಇಂಪಾರ್ಟೆಂಟ್ ಬೇಕು ಅದನ್ನು ನಿಮ್ಗೆ ಹಾಕ್ತಾ ಇರ್ತೀನಿ. ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ತಂದೆ ತಾಯಿಗಳ ಕನಸು ನನಸಾಗಲಿ.